ಡಿಕೆ ಸರ್ಕಾರದಲ್ಲಿ ಹಲವಾರು ಗೊಂದಲಗಳು ಹಲವಾರು ಟೆನ್ಷನ್ಸ್ ಶುರು ಆಗ್ತಾ ಇರೋದು. ಆಡಳಿತ ಯಂತ್ರಕ್ಕೆ ಚುರುಕನ್ನ ಮುಟ್ಟಿಸಲು ಈಗ ಮುಂದಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಯಾಕಂದ್ರೆ ಸಾಕಷ್ಟು ಟೆನ್ಷನ್ ಇರೋದ್ರಿಂದ ಅದಕ್ಕೆ ಒಂದು ಏನು ಇದೆ ಅದಕ್ಕೆ ಬ್ರೇಕ್ ಹಾಕಬೇಕು ಅಥವಾ ಆಡಳಿತ ಅನ್ನೋ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇಂದು ಎಸ್ಪಿ ಡಿಸಿ ಸಿಇಒಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡಲಿದ್ದಾರೆ. ವಿಧಾನಸೌಧದಲ್ಲಿ ಸಭೆಯನ್ನ ಕರೆದಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಬಿತ್ತನೆ ಬೀಜ ರಸಗೊಬ್ಬರ ಸಮಸ್ಯೆ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂಗಾರು ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಯನ್ನ ಪರಿಶೀಲನೆ ಮಾಡಿಕೊಳ್ಳೋದಕ್ಕೆ ಜಿಲ್ಲೆಗಳ ಕುಂದು ಕೊರತೆ ಅಗತ್ಯ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಆಡಳಿತ ಯಂತ್ರ ಇದಕ್ಕೆ ಸಂಬಂಧಪಟ್ಟಂತೆ ಚುರುಕನ್ನ ಮುಟ್ಟಿಸಬೇಕು ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿರೋದು. ಇತ್ತ ಏನು ವಿಧಾನಸೌಧದ ಸಭೆಗೆ ಕರೆದಿರೋದು, ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಮುಂಗಾರು ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರುವಂತಹ ಪೂರ್ವ ಸಿದ್ಧತೆಗಳೇನಿರುತ್ತೆ ಅದನ್ನೆಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿ ಅದನ್ನ ಸೇಫ್ ಆಗಿಡುವಂತಹ ಕೆಲಸಕ್ಕೆ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಜಿಲ್ಲೆಗಳ ಕುಂದು ಕೊರತೆ ಏನಿದೆ, ಜೊತೆಗೆ ಅಗತ್ಯ ಕ್ರಮಗಳು ಏನ್ ಬೇಕಾಗುತ್ತೆ ಜಿಲ್ಲೆಗಳಿಗೆ ಎಲ್ಲವನ್ನೂ ಕೂಡ ವಿಧಾನಸೌಧದ ಸಭೆಯಲ್ಲಿ ಇವತ್ತು ಎಸ್ಪಿ ಡಿಸಿ ಸಿಇಒಗಳ ಜೊತೆ ಕೂತು ಮಾತುಕತೆಯನ್ನು ಆಡೋದಕ್ಕೆ ಮುಂದಾಗ್ತಿದ್ದಾರೆ. ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಇನ್ನು ಏನು ಜಿಲ್ಲೆಗಳಲ್ಲಿ ಬೇಕು, ಅಗತ್ಯ ವಸ್ತುಗಳೇನೇನು ಬೇಕು ಅಥವಾ ಅಗತ್ಯ ಸಾಮಗ್ರಿಗಳೇನೇನು ಬೇಕು, ಅಗತ್ಯವಾಗಿ ಏನೇನು ಬೇಕು ಜಿಲ್ಲೆಗಳಲ್ಲಿ ಅನ್ನೋದನ್ನ ಕುಲಂಕುಷವಾಗಿ ಮಾತನಾಡಿ ಅದನ್ನ ಒಂದು ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಸದ್ಯ ವಿಧಾನಸೌಧದಲ್ಲಿ ಇವತ್ತು ಎಸ್ಪಿ ಡಿಸಿ ಸಿಇಒಗಳ ಜೊತೆ ಮೀಟಿಂಗ್ ಅನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಡಿಕೆಶಿ ಅವರು. ಜೊತೆಗೆ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ, ಇನ್ನು ಬೇರೆ ಬೇರೆ ಸಮಸ್ಯೆಗಳೇನಾದ್ರೂ ಇದ್ರೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಈಗ ಸಭೆಯನ್ನ ಕರೆಯಲಾಗಿದೆ. ಇವತ್ತು ಸಭೆ ನಡೆಯುತ್ತೆ, ಕಾದ್ ನೋಡ್ಬೇಕಾಗತ್ತೆ ಯಾವ ರೀತಿಯಾಗಿ ಸಭೆ ಆದ ಬಳಿಕ ಏನೆಲ್ಲ ಡಿಸಿಷನ್ ಹೊರ ಬೀಳುತ್ತೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಬಸವರಾಜ್, ಇವತ್ತು ವಿಧಾನಸೌಧದಲ್ಲಿ ಸಭೆ ನಡೆಯೋದಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಸಭೆಯಲ್ಲಿ ಇನ್ನು ಯಥೇಚ್ಛಾಗಿ ಏನೆಲ್ಲ ಚರ್ಚೆ ಆಗಬಹುದು? ಇವತ್ತು ಸಿಎಂ ಸಿದ್ದರಾಮಯ್ಯವರು ವಿವಿಧ ಸಭೆಗಳನ್ನು ಕೂಡ ವಿಧಾನಸೌಧದಲ್ಲಿ ಕೂಡ ನಡೆಸಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯದ ಎಲ್ಲಾ ಡಿಸಿಗಳು, ಸಿಇಒಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನು ಕೂಡ ನಡೆಸುವಂತದ್ದು. ಬೆಳಿಗ್ಗೆ 10:15ಕ್ಕೂ ಕೂಡ ಸಭೆ ಕೂಡ ಆರಂಭವಾಗುವಂತದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಜಿಲ್ಲಾ ಎಲ್ಲ ಅಧಿಕಾರಿಗಳ ಜೊತೆ ಕೂಡ ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದ ಸ್ಥಿತಿಗತಿ ಏನಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪಡೆಯಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಡಿಸಿಗಳು, ಸಿಇಒಗಳು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ರಾಜ್ಯದ ಹಿರಿಯ ಅಧಿಕಾರಿಗಳು ಕೂಡ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಹಿತ ಅದರಲ್ಲಿ ಭಾಗವಹಿಸ್ತಾರೆ. ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆ ರಾಜ್ಯದಲ್ಲಿ ಈಗಾಗಲೇ ಕೆಲವು ಕಡೆ ಕೂಡ ಮಳೆ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಈಗ ಏನು ಗೊಬ್ಬರದ ಕೊರತೆ ಕೂಡ ಆಗ್ತಾ ಇದೆ. ಆ ಒಂದು ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಏನೆಲ್ಲ ಅನುಕೂಲತೆಗಳಾಗಬೇಕು ಮತ್ತೆ ಏನೆಲ್ಲ ಅನಾನುಕೂಲತೆಗಳಾಗ್ತಾ ಇದ್ದಾವೆ ಅನ್ನುವಂಥದ್ದು, ಯೂರಿಯಾ ಗೊಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ರೈತರ ಪರದಾಟ ಕೂಡ ಆಗ್ತಾ ಇದೆ. ಇಡೀ ರಾತ್ರಿ ಕೂಡ ಅಲ್ಲಿ ಸರತಿ ಸಾಲಿನಲ್ಲಿ ಕೂಡ ನಿಲ್ಲುವಂತಹ ಪರಿಸ್ಥಿತಿ ಉಂಟಾಗಿದೆ. ಕೆಲವು ಕೃಷಿ ಇಲಾಖೆಯಲ್ಲೂ ಕೂಡ ವ್ಯತ್ಯಯ ಕೂಡ ಯೂರಿಯಾ ಗೊಬ್ಬರ ಸಂಬಂಧಪಟ್ಟಂತ ವ್ಯತ್ಯಯ ಕೂಡ ಆಗ್ತಾ ಇದೆ. ಅದನ್ನ ಪೂರೈಕೆ ಮಾಡುವಂತದ್ದಾಗಿತ್ತು. ಇನ್ನ ಮಳೆ ಆಗುವಂತಹ ಸಾಧ್ಯತೆ ಮತ್ತೆ ಬೀಜ ಬಿತ್ತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವ ರೀತಿ ಬೀಜಗಳನ್ನ ಪೂರೈಕೆ ಮಾಡಬೇಕು ಅನ್ನುವಂತ ಯಾವ ರೀತಿ ಜಿಲ್ಲಾಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು, ಹೀಗೆ ಹಲವು ರೀತಿಯ ಒಂದಿಷ್ಟು ರಾಜ್ಯದ ವಿವಿಧ ಸಮಸ್ಯೆಗಳ ಕುರಿತಾಗಿ ಮತ್ತೆ ಮುಂದೆ ಏನ್ ಕ್ರಮ ಕೈಗೊಳ್ಳಬೇಕು, ಈಗ ಏನೆಲ್ಲ ಕ್ರಮಗಳು ಕೈಗೊಂಡಿದ್ದಾರೆ, ಮುಂದೆ ಯಾವ ರೀತಿಯಾಗಿ ಈಗ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಆಲೋಚನೆ ಇದೆ ಅದನ್ನೆಲ್ಲವನ್ನು ಕೂಡ ಅಧಿಕಾರಿಗಳ ಜೊತೆ ಸಿಎಂ ಅವರು ಹಂಚಿಕೊಳ್ಳಿದ್ದಾರೆ. ಅದಾದ ಬಗ್ಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ನೀಡಲಿದ್ದಾರೆ. ಅದನ್ನ ಕೂಡ ಪಡೆದುಕೊಂಡು ಮುಂದಿನ ಯಾವ್ಯಾವ ಹಂತದಲ್ಲಿ ಏನೆಲ್ಲ ಯೋಜನೆಗಳನ್ನ ಜಾರಿಗೊಳಿಸಬೇಕು, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡುವಂತದ್ದು. ಇಂಚರ ಹಾಗಿದ್ರೆ ಯಾರ್ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ? ಒಂದ್ ಕಡೆ ಇವತ್ತಿನ ಒಂದು ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯದ ಕಟ್ಟುನಿಟ್ಟಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರಂತೆ. ಎಲ್ಲಾ
ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒಗಳು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಆಯಾ ಕೆಲವು ಪ್ರಮುಖವಾಗಿರ್ತಕ್ಕಂಥ ಇಲಾಖೆಯ ಹಿರಿಯ ಅಧಿಕಾರಿಗಳು CS ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತೆ ಪ್ರಮುಖವಾಗಿರ್ತಕ್ಕಂಥ ಆಯಾ ಜಿಲ್ಲೆಯ ಸಂಬಂಧಪಟ್ಟಂತೆ ಕೆಲವಷ್ಟು ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತೆ CM DK ಶಿವಕುಮಾರ್ ಅವರ ಜೊತೆ ಹಲವು ಇನ್ನಿತರೆ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ. ಪ್ರಮುಖವಾಗಿ ರಾಜ್ಯದ ಬಹುದೊಡ್ಡ ಸಮಸ್ಯೆಗಳ ಮತ್ತೆ ಏನೆಲ್ಲ ಜಿಲ್ಲೆಯ ವಾರು ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಂತ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಬೇಕು ಅನ್ನುವಂಥದ್ದು ಈಗಾಗಲೇ CM ಅವರು ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟಂತೆ ಇವತ್ತು 10-15ಕ್ಕೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭಾಗವಹಿಸಲಿದ್ದಾರೆ. ಇಂಚರ ಬಸವರಾಜ್, ಇನ್ನ ಜಿಲ್ಲೆಯ ಕುಂದುಕೊರತೆ ಬಗ್ಗೆ ಮಾತನಾಡುವಂತ ಸಾಧ್ಯತೆ ಇದೆ ಅಂತಂದ್ರು. ಅಕಸ್ಮಾತ್ ಅದ್ರ ಬಗ್ಗೆ ಮಾತನಾಡಿದ್ರೆ ಏನೇನೆಲ್ಲ ಚೇಂಜಸ್ ಮಾಡಬಹುದು ಅಂತ ಜಿಲ್ಲೆಗಳಲ್ಲಿ? ಪ್ರಮುಖವಾಗಿ ಜಿಲ್ಲೆಗಳಲ್ಲಿ ಹಲವು ರೀತಿಯ ಸಮಸ್ಯೆಗಳು ಕೂಡ ಇರುವಂತದ್ದು. ಒಂದ್ ಕಡೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟದ್ ನೋಡೋದಾದ್ರೆ ಯೂರಿಯಾ ಗೊಬ್ಬರ ಕೊರತೆ ಆಗಿರ್ಬೋದು, ಮತ್ತೆ ಇನ್ನ ಬೀಜ ಬಿತ್ತನೆ ಕೂಡ ಮಾಡ್ಲಿಕ್ಕೆ ರೈತರು ಕೂಡ ಆರಂಭಿಸ್ತಾರೆ, ಅದರ ಬೀಜ ಪೂರೈಕೆ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ರೈತರ ವಿವಿಧ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆ ಆಲಿಸುವಂತದ್ದಾಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಜಿಲ್ಲಾ ಮಟ್ಟದಲ್ಲಿ ಕೂಡ ವ್ಯಾಜ್ಯಗಳು ಕೂಡ ಇರುವಂತದ್ದು. ಅವುಗಳ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಕೆಲವೊಂದಿಷ್ಟು ಸ್ಥಳಕ್ಕೆ ಕೂಡ ಅವರು ಭೇಟಿಯಾಗಿ ಪರಿಶೀಲನೆ ನೀಡಬೇಕು. ಅಲ್ಲಿ ಕೂಡ ವಸ್ತುಸ್ಥಿತಿ ಏನನ್ನುವಂತ ಅರಿತುಕೊಂಡು ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ವರದಿಯನ್ನ ತೆಗೆದುಕೊಂಡು ಅದನ್ನ ಸರ್ಕಾರಕ್ಕೆ ಒಪ್ಪಿಸಬೇಕು. ಹೀಗೆ ಮತ್ತೆ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂತದ್ದು. ಯಾಕಂತಂದ್ರೆ ಮುಂದೆ ಕೂಡ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಕೂಡ ನಡೆಸುವಂತದ್ದು ಕೂಡ ಇದೆ. ಹಾಗಾಗಿ ಈಗಲೇ ಕೂಡ ಸರ್ಕಾರ ಅದರೆಲ್ಲವೂ ಕೂಡ ಮಾಹಿತಿಯನ್ನ ಪಡೆದುಕೊಂಡು ಸೂಕ್ತವಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಜನರ ಸಮಸ್ಯೆಗಳಿಗೆ ತಾವೆಲ್ಲರೂ ಕೂಡ ಆಲಿಸ್ಬೇಕು. ಏನಾದ್ರೂ ಘಟನೆಗಳು ನಡೆದ್ರೆ ಅಥವಾ ಈಗ ಮುಂದೆ ಬರ್ತಕ್ಕಂಥ ಮಳೆಗಳ ಪ್ರವಾಹ ಉಂಟಾದ್ರೆ ಅದಕ್ಕೆಲ್ಲವೂ ಕೂಡ ಖುದ್ದಾಗಿ ಆ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, CEOಗಳಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಹೋಗ್ಬೇಕು, ಭೇಟಿ ಕೊಟ್ಟು ಪರಿಶೀಲನೆ ನಡೆಸಬೇಕು. ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ಸರ್ಕಾರ ಗಮನಿಸೋದು ಜನರಿಗೆ ಕೊಡಿಸುವಂತ ಪ್ರಯತ್ನವನ್ನ ತಾವು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ರೀತಿಯ ವಿವಿಧ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ CM DK ಶಿವಕುಮಾರ್ ಅವರ ನೇತೃತ್ವದ ಸಭೆಯಲ್ಲೂ ಕೂಡ ಚರ್ಚೆ ಆಗುವಂತದ್ದು. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.